ಜಮೀನು ವಿಚಾರಕ್ಕೆ ಜಗಳ ಗಲಾಟೆ ಆಗುತ್ತಿರುವುದನ್ನು ನಾವು ಸಾಮಾನ್ಯವಾಗಿ ಕೇಳ್ತೇವೆ, ನೋಡಿದ್ದೇವೆ. ಆದರೆ ಇಲ್ಲಿ ಜಮೀನು ಕೊಟ್ಟವರಿಂದಲೂ ಯಾವುದೇ ತಕರಾರುಗಳಿಲ್ಲ, ಜಮೀನು ಖರೀದಿ ಮಾಡಿದವರಿಂದಲೂ ಯಾವುದೇ ತಕರಾರು ಇಲ್ಲ. ಆದರೆ ಹೊರಗಿನ ಕೆಲವರು ಅಡ್ಡಿಪಡಿಸಿ ವಿನಾಕಾರಣ ಅಪಪ್ರಚಾರ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಗಂಡ ಖರೀದಿಸಿದ ಜಮೀನಿನಲ್ಲಿ ಉಳುಮೆ ಮಾಡಲು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆ ದಲಿತರಿಗೆ ನ್ಯಾಯ ಇಲ್ವಾ ಎಂದು ಹೆಂಡತಿ ಮಕ್ಕಳು ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಡೆದಿದೆ. ಹಲವು ವರ್ಷಗಳ ಹಿಂದೆ ಕುಡಚಿ ಪಟ್ಟಣದಲ್ಲಿ ಸರ್ವೆ ನಂಬರ್ 352, 353 ಸಂಬಂಧಿಸಿದ 10 ಎಕರೆ ಜಮೀನು ಖರೀದಿಸಿದ್ದು ತಮ್ಮದೇ ವಹಿವಾಟುದಲ್ಲಿದೆ. ಆದರೆ ತಮ್ಮ ಪತಿ ನಿಧನ ಬಳಿಕ ಜಮೀನಿಗೆ ಉಳುಮೆ ಮಾಡಲು ಹೋದರೆ ಕೆಲವರು ಅಡ್ಡಿಪಡಿಸಿ ದಬ್ಬಾಳಿಕೆ ಮಾಡ್ತಿದ್ದಾರೆ ಎಂದು ದಲಿತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಕೆಲವು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿರುವ ಜಮೀನು ವ್ಯಾಜ್ಯ ಬಗೆಹರಿಸಿ 2009ರಲ್ಲಿ ದಲಿತ ಕುಟುಂಬಕ್ಕೆ ಮಾರಾಟ ಮಾಡಿ ಯಾವುದೇ ತಂಟೆ ತಕರಾರು ಇಲ್ಲದೆ ವಹಿವಾಟು ನಡೆಸುತ್ತಿದ್ದ ಕುಟುಂಬದವರ ವಿರುದ್ಧ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡ್ತಿದ್ದಾರೆ. ನಮಗೆ ಜಮೀನು ಮಾರಾಟ ಮಾಡಿದವರಿಂದ ಯಾವುದೇ ತಂಟೆ ತಕರಾರು ಇಲ್ಲ, ಇತ್ತ ಜಮೀನು ಕೊಟ್ಟವರು ನಮ್ಮ ಪರವಾಗಿ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಕುತಂತ್ರ ಜನರು ನಮ್ಮ ವಿರುದ್ಧ ಸುಮ್ಮನೆ ಅಪಪ್ರಚಾರ ಮಾಡುತ್ತಾ ನಮಗೆ ತೊಂದರೆ ಕೊಡ್ತಿದ್ದಾರೆ. ಕೆಲವು ಕುತಂತ್ರಿಗಳಿಂದ ನಮ್ಮ ಊರಲ್ಲಿ ಶಾಂತಿ ಭಂಗ ಮಾಡುವ ಹುನ್ನಾರ ನಡೆಸಿದ್ದಾರೆ. ಅಂತವರ ಮೇಲೆ ಪೊಲೀಸರು ಮತ್ತಷ್ಟು ನಿಗಾ ವಹಿಸಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ. ಎಕರೆ ಹೊಲ ತೊಗೊಂಡು ಭಾಳ ದಿವಸ ಆಯ್ತು ರೀ. ನಮಗೆ ನಮ್ಮ ಹೊಲ ನಾವು ರಿಪೇರಿ ಮಾಡೋಕ್ಕೆ ಹೋಗಿದ್ದೀವಿ. ನೀನೇ ನಮಗೆ ನಮ್ಮ ಮ್ಯಾಗ ಸುಮ್ಮನೆ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ನಮಗೆ ತೊಂದರೆ ಕೊಡತ್ತಾರೆ ರೀ. ನಮ್ಮ ಗಂಡು ಹೊಲ ತೊಗೊಂಡೈತಿ, ನಾವು ಬೆಳೆ ಮಾಡೋರದೇ ರೀ. ನಮ್ಮ ಮಕ್ಕಳಿಗೆ ನಮಗೆ ಮುಂದಿನ ಜೀವನಕ್ಕೆ ಬೇಕು ರೀ. ನಾವು ಎಷ್ಟಿದ್ದೇವೆ, ನಮ್ಮ ಬಡತನ ಐತಿ, ನಮ್ಮ ಗಂಡ ತೀರ್ಕೊಂಡಾನು. ಅದಕ್ಕೆ ನಮಗೆ ಇವ್ರ ಮುಂದೆ ಭಾಳ ತೊಂದರೆ ಕೊಡತ್ತಾರೆ. ಇದಕ್ಕೆ ಮುಂದೆ ನೀವು ಗೌರ್ಮೆಂಟ್ದವ್ರು ಏನು ನಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ನಮ್ಮ ಬಡತನ ಪರಿಸ್ಥಿತಿ ಐತಿ, ನಮ್ಮ ಗಂಡ ತೀರ್ಕೊಂಡಾರಿ. ಅದ ಬಂದಾಗ ನಾವು ಏನಾರು ಬೆಳೆ ಗಿಳಿ ಮಾಡೋರದೇರಿಲ್ಲ. ನಮ್ಮ ಮಕ್ಕಳನ್ನ ತೊಗೊಂಡ ನಮಗೆ ಯಾರೂ ತೊಂದರೆ ಕೊಡಬಾರ್ದು. ಬೆಳೆ ಮಾಡೋಕೆ ಕೊಡುವಲ್ಲಿ ನಮಗೆ ಎಲ್ಲ ಬಂದದ್ದು ಇದನ್ನು ಮಾಡತ್ತಾರೆ ರೀ. ಇದನ್ನು JCP ಯಾಕೆ ಹಚ್ಚೇರಿ, ಇದನ್ನ ಯಾಕೆ ಮಾಡಲ್ಲ, ಸ್ವಚ್ಛ ಯಾಕೆ ಮಾಡಿಸತ್ತಾರೆ ಅಂತ ಬಂದು ಹಿಂಗೆ ಎಲ್ಲರೂ ಬಂದು ನಮ್ಗೆ ತೊಂದರೆ ಕೊಡತ್ತಾರೆ ರೀ, ಕಾಣಿಕೆ ಕೊಡತ್ತಾರೆ. ಅದು ಹಿಂಗೆಲ್ಲ ಆಗಬಾರ್ದು ರೀ. ನಮ್ಮ ಹುಡುಗರು ನಮಗೆ 4 ಮಂದಿ ಅದ ರೀ. ಏನಿಲ್ಲ ಅದಷ್ಟ ನೋಡ್ರಿ, ನಮ್ಮ ಗಂಡ ಜಾಗ ತೊಗೊಂಡಿಟ್ಟು ಹೋಗ್ಯಾರ. ಅದಕ್ಕೂ ನಮಗೂ ಏನೂ ಮಾಡ್ಬಿಡುವಲ್ಲಿ ನಮಗೆಲ್ಲ ತೊಂದರೆ ಕೊಡತ್ತಾರೆ ರೀ. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.